ಕನಕಧಾರಾ ಸ್ತೋತ್ರಂ. ಕಾಲಾಂಬುದಾಲಿ ಲಲಿತೋರಸಿ ಕೈಟಭಾರೇ ಧಾರಾಧರೆ ಸ್ಫುರತಿಯ ತಟಿದಂಗನೇವ ಮಾತುಃ ಸಮಸ್ತ ಜಗತಾಂ ಮಹನೀಯ ಮೂರ್ತಿಃ ಭದ್ರಾಣಿ ಮೇ ದಿಶತು ಭಾರ್ಗವ ನಂದನಾಯ. ಇದರ ಅರ್ಥ: ಕಪ್ಪು ಮೇಘದಂತಿರುವ ಕೈಟಭಾರಿ ಮಹಾವಿಷ್ಣುವಿನ ಸುಂದರವಾದ ಎದೆಯ ಮೇಲೆ ಮೋಡಗಳಲ್ಲಿ ಬೆಳಗುವ ಮಿಂಚಿನಂತೆ ಭೃಗು ನಂದನಳು ಸಮಸ್ತ ಜಗನ್ಮಾತೆಯೂ ಆದ ಮಹಾಲಕ್ಷ್ಮಿಯ ಯಾವ ದಿವ್ಯ ಮಂಗಲ ಮೂರ್ತಿಯು ಬೆಳಗುತ್ತಿರುವುದೋ ಅದು ನನಗೆ ಮಂಗಳವನ್ನು ಕೊಡಲಿ. ಪ್ರಾಪ್ತಂ ಪದಂ ಪ್ರಥಮತಃ ಖಲು ಯತ್ ಪ್ರಭಾವಾತ್ ಮಾಂಗಲ್ಯ ಭಾಜಿ ಮಧುಮಾತಿನಿ ಮನ್ಮಥೇನ ಮಯ್ಯಾಪತೇತದಿಹ ಮಂಥರ ಮೀಕ್ಷಣಾರ್ಥಂ ಮಂದಾಲ ಸಂಚಮಕರಾಲಯ ಕನ್ಯಕಾಯಾಃ. ಇದರ ಅರ್ಥ: ಮಧು ವೈರಿಯು ಸಕಲ ಮಂಗಳಗಳಿಗೆ ಪಾತ್ರೆಯಂತಿರುವವನೂ ಆದ ಮಹಾವಿಷ್ಣುವಿನಲ್ಲಿ ಯಾವುದರ ಪ್ರಭಾವದಿಂದ ಮನ್ಮಥನಿಗೂ ಒಂದು ಸ್ಥಾನ ಸಿಕ್ಕಿತೋ ಅಂತಹ ಸಮುದ್ರ ಕನ್ನಿಕೆಯ ಹರೆನೋಟವು ನನ್ನಲ್ಲಿ ಮಂದವಾಗಿಯೂ ನಿಧಾನವಾಗಿಯೂ ಆಲಸ್ಯದಿಂದಲೂ ಬೀಳಲಿ. ದದ್ಯಾದಯಾನುಪವನೋ ದ್ರವಿಣಾಂಬುಧಾರಾಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೌ ವಿಷಣ್ಣೆ ದುಷ್ಕರ್ಮ ಘರ್ಮಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನಿ ನಯನಾಂಬುವಾಹ. ಇದರ ಅರ್ಥ: ದಯೆ ಎಂಬ ವಾಯುವನ್ನು ಅನುಸರಿಸಿರುವ ನಾರಾಯಣ ಪತ್ನಿಯ ದೃಷ್ಟಿ ಎಂಬ ಮೇಘವು ದುಷ್ಕರ್ಮವೆಂಬ ಬೇಸಿಗೆಯನ್ನು ಬಹುಕಾಲ ಬಹುದೂರ ಹೋಗಲಾಡಿಸಿ ದಾರಿದ್ರ್ಯದಿಂದ ಕೂಡಿ ಕಂಗೆಟ್ಟಿರುವ ಈ ಚಾತಕ ಪಕ್ಷಿಯ ಮೇಲೆ ಐಶ್ವರ್ಯವೆಂಬ ಮಳೆಯನ್ನು ಕರೆಯಲಿ. ಇಷ್ಟ ವಿಶಿಷ್ಟ ಮತಯೋಪಿಯ ದಯಾರ್ದ್ರ ದೃಷ್ಟ್ಯಾ ತ್ರಿವಿಷ್ಟ ಪಪದಂ ಸುಲಭಂ ಲಭಂತೆ ದೃಷ್ಟಿ ಪ್ರಹೃಷ್ಟ ಕಮಲೋದರ ದೀಪ್ತಿರಿಷ್ಟಾಂ ಪುಷ್ಟಿಂ ಕೃಷಿಷ್ಟ ಮಮ ಪುಷ್ಕರ ವಿಷ್ಟರಾಯಾಃ. ಇದರ ಅರ್ಥ: ಯಾವ ದಯಾರ್ದ್ರ ದೃಷ್ಟಿಯಿಂದ ವಿಶೇಷ ಜ್ಞಾನಿಗಳಾದವರೂ ಕೂಡ ಇಚ್ಛಿಸಲ್ಪಟ್ಟರೆ ಸ್ವರ್ಗ ಲೋಕವನ್ನು ಸುಲಭವಾಗಿ ಸೇರುವರೋ ಅಂತಹ ಅರಳಿರುವ ಕಮಲದ ಗರ್ಭದಂತೆ ಪ್ರಕಾಶಮಾನವಾದ ಮಹಾಲಕ್ಷ್ಮಿಯ ನೋಟವು ನನಗಿಷ್ಟವಾದ ಪುಷ್ಟಿಯನ್ನು ಕೊಡಲಿ. ಗೀರ್ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಂಭರೀತಿ ಶಶಿಶೇಖರವಲ್ಲಭೇತಿ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ಸಂಸ್ಥಿತಾಯೈ ತಸ್ಯೈ ನಮಸ್ತ್ರಿಭುವನೈಕ ಗುರೋಸ್ತರುಣ್ಯೈ. ಇದರ ಅರ್ಥ: ವಾಗ್ದೇವತೆಯಾದ ಸರಸ್ವತಿ ಎಂದು, ಗರುಡಧ್ವಜನ ಪತ್ನಿಯಾದ ಲಕ್ಷ್ಮಿ ಎಂದು, ಚಂದ್ರಶೇಖರನ ವಲ್ಲಭೆಯಾದ ಶಾಕಂಭರಿ ಎಂದು ಪ್ರಸಿದ್ಧಳಾಗಿ ಸೃಷ್ಟಿ ಸ್ಥಿತಿ ಲಯಗಳೆಂಬ ಆಟದಲ್ಲಿ ಯಾರು ನೆಲೆಸಿದ್ದಾಳೆಯೋ ಅಂತಹ ಮೂರು ಜಗತ್ತುಗಳಿಗೂ ಏಕಮಾತ್ರ ಪಿತೃವಾದ ಭಗವಂತನ ಆ ಪತ್ನಿಗೆ ನಮಸ್ಕಾರ.